ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಎಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ, ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರು ಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿರೋದು. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ಇವತ್ತು ದಾವಣಗೆರೆಗೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ದಾವಣಗೆರೆಗೆ ಬಂದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನವೆಂಬರ್ ಕ್ರಾಂತಿ ಬದಲಾವಣೆ ಅನ್ನೋ ಗುಸುಗುಸು ಪಿಸುಪಿಸಿಗೆ ಅವರು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಏನದು? ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ ನವೆಂಬರ್ ಕ್ರಾಂತಿಗೆ ಟ್ವೀಟ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ದಾವಣಗೆರೆಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಸಂಪುಟ ಪುನರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಆದ್ರೆ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಅವರು ಗಟ್ಟಿಯಾಗಿದ್ದಾರೆ ಅಂತ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಅದು ದಾವಣಗೆರೆಯಲ್ಲಿ. ಇನ್ನು ಬಿಹಾರ ಚುನಾವಣೆ ಫಲಿತಾಂಶದ ವಿಚಾರವಾಗಿ ಕಾಂಗ್ರೆಸ್ಗೆ ಇದೊಂದು ಪಾಠ. ಲೋಪದೋಷದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಕರ್ನಾಟಕದಲ್ಲಿ ಹಿಂದಕ್ಕೆ ಹೆಚ್ಚು ಮಹತ್ವ ಇದೆ. ಬಿಹಾರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಹಿನ್ನಡೆ ಆದಂಥ ಹಿನ್ನೆಲೆಯಲ್ಲಿ ಇದು ಆತ್ಮಾವಲೋಕನವನ್ನ ಮಾಡಿಕೊಳ್ಳುವಂಥ ಸಂದರ್ಭ. ಕಾಂಗ್ರೆಸ್ ಪಾಠವನ್ನ ಕಲಿಯಬೇಕಿದೆ. ಕರ್ನಾಟಕದಲ್ಲಿ ಹಿಂದಕ್ಕೆ ಹೆಚ್ಚು ಮಹತ್ವ ಇದೆ, ಆದರೆ ಬಿಹಾರದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಎಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ, ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ.
ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರು ಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ರು. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ಇವತ್ತು ದಾವಣಗೆರೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾರೆ. ಇನ್ನು ದಾವಣಗೆರೆಗೆ ಬಂದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನವೆಂಬರ್ ಕ್ರಾಂತಿ ಬದಲಾವಣೆ ಅನ್ನೋ ಗುಸುಗುಸು ಪಿಸುಪಿಸಿಗೆ ಅವರು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಏನದು? ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ ನವೆಂಬರ್ ಕ್ರಾಂತಿಗೆ ಟ್ವೀಟ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ದಾವಣಗೆರೆಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಸಂಪುಟ ಪುನರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದ್ರೆ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಅವರು ಗಟ್ಟಿಯಾಗಿದ್ದಾರೆ ಅಂತ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಅದು ದಾವಣಗೆರೆಯಲ್ಲಿ. ಇನ್ನು ಬಿಹಾರ ಚುನಾವಣೆ ಫಲಿತಾಂಶದ ವಿಚಾರವಾಗಿ ಕಾಂಗ್ರೆಸ್ಗೆ ಇದೊಂದು ಪಾಠ. ಲೋಪದೋಷದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಕರ್ನಾಟಕದಲ್ಲಿ ಹಿಂದಕ್ಕೆ ಹೆಚ್ಚು ಮಹತ್ವ ಇದೆ. ಬಿಹಾರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಹಿನ್ನಡೆ ಆದಂಥ ಹಿನ್ನೆಲೆಯಲ್ಲಿ ಇದು ಆತ್ಮಾವಲೋಕನವನ್ನ ಮಾಡಿಕೊಳ್ಳುವಂಥ ಸಂದರ್ಭ. ಕಾಂಗ್ರೆಸ್ ಪಾಠವನ್ನ ಕಲಿಯಬೇಕಿದೆ. ಕರ್ನಾಟಕದಲ್ಲಿ ಹಿಂದಕ್ಕೆ ಹೆಚ್ಚು ಮಹತ್ವ ಇದೆ, ಆದರೆ ಬಿಹಾರದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ.